ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಇಂಗ್ಲೀಷು. ಸೊ ಇದರಲ್ಲಿ ನಾನು ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ದ ಮಂಕೀಸ್ ಪಾವ್ ಅಂತ ಹೇಳಿ. ಸೊ ಇದನ್ನು ಬರೆದಿರೋದು ಡಬ್ಲ್ಯೂ ಜೆಕಾಬ್ಸ್ ಅವರು. ಸೊ ಈ ಒಂದು ಲೆಸನ್ ಬಂದುಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಲೆಸನು, ಒಂದು ಹಾರರ್ ಬೇಸ್ಡ್ ಇದೆ, ಒಂದು ಸಸ್ಪೆನ್ಸ್ ಬೇಸ್ಡ್ ಇದೆ. ಸೊ ತುಂಬ ಇಷ್ಟ ಆಗಿದೆ. ಓಕೆನಾ, ಈ ಲೆಸನ್ ನನಗೆ ತುಂಬ ಇಷ್ಟ ಆಗಿದೆ. ಸೊ ಇದನ್ನು ಬರೆದಿರೋದು ಜೆಕಾಬ್ಸ್ ಅವರು. ಸೊ ಇದು ಬಂದುಬಿಟ್ಟು ಫೇತ್ ರಿಲೇಟೆಡು ಮತ್ತು ಕಂಪ್ಲೀಟಾಗಿ ಇವಾಗ ನಾವು ಏನಾದ್ರು ಬೇಡ್ಕೋಬೇಕಾದ್ರೆ ಏನಾಗುತ್ತೆ, ಇವಾಗ ನಮಗೆ ಏನೋ ಒಂದು ನಮ್ಮ ಆಸೆಗೆ ಬೇಡ್ಕೊಳ್ತೀವಿ ಅಂದ್ಕೊಳ್ಳಿ, ಬಟ್ ಆ ಆಸೆನೇ ದುರಾಸೆ ಆಗಿ ಕನ್ವರ್ಟ್ ಆದಾಗ ಏನೇನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ ಅನ್ನೋ ಕಂಪ್ಲೀಟಾಗಿ ಲೆಸನ್ ಇರೋದು. ಓಕೆನಾ, ಸೊ ಈ ಒಂದು ಲೆಸನ್ ಬಂದುಬಿಟ್ಟು ಒಂದು ಫ್ಯಾಮಿಲಿ. ಓಕೆನಾ, ಫ್ಯಾಮಿಲಿ ನೇಮ್ ಏನು ಅಂದರೆ ಮಿಸ್ಟರ್ ವೈಟ್ ಫ್ಯಾಮಿಲಿ ಅಂತ ಹೇಳಿ. ಅಂದರೆ ಅಲ್ಲಿನ ಫ್ಯಾಮಿಲಿಯಲ್ಲಿ 3 ಜನ ಇರ್ತಾರೆ. ಓಕೆನಾ, ಅಪ್ಪ, ಅಮ್ಮ ಮತ್ತು ಮಗ. ಓಕೆನಾ, ಅಪ್ಪನ ಹೆಸರೇನು ಅಂದರೆ ಮಿಸ್ಟರ್ ವೈಟ್ ಅಂತ ಹೇಳಿ, ಅವ್ರ ಅಮ್ಮ ಬಂದುಬಿಟ್ಟು ಮಿಸ್ಸಸ್ ವೈಟು, ಹಾಗೆ ಅವ್ರ ಮಗನ ಹೆಸರೇನು ಅಂದರೆ ಹರ್ಬರ್ಟ್ ಅಂತ ಹೇಳಿ. ಓಕೆನಾ, ಸೊ ಅವತ್ತಿನ ದಿನ ಬಂದುಬಿಟ್ಟು ತುಂಬ ಕತ್ಲೆ ಆಗಿರುತ್ತೆ. ಓಕೆನಾ, ಆ್ಯಂಡ್ ಆಚೆ ಮಳೆ ಬರ್ತಿರುತ್ತೆ, ಗಾಳಿ ಜಾಸ್ತಿ ಇರುತ್ತೆ. ಸೊ ತುಂಬ ಕೋಲ್ಡ್ ವಾತಾವರಣ, ಈ ರೀತಿ ವಾತಾವರಣ ಇರುತ್ತೆ. ಓಕೆನಾ, ಮನೆಯಲ್ಲಿ ಇವ್ರು 3 ಜನ ಮಾತ್ರ ಇರ್ತಾರೆ. ಯಾರ್ಯಾರು? ಹರ್ಬರ್ಟು, ಮಿಸ್ಟರ್ ವೈಟು, ಮಿಸ್ಸಸ್ ವೈಟು, ಇವ್ರು 3 ಜನ ಇರ್ತಾರೆ. ಅದರಲ್ಲಿ ಮಿಸ್ಟರ್ ವೈಟು ಮತ್ತು ಹರ್ಬರ್ಟು ಅಂದರೆ ಅಪ್ಪ ಮಗ ಏನು ಮಾಡ್ತಿರ್ತಾರೆ ಅಂದರೆ ಇಬ್ಬರು ಕೂತ್ಕೊಂಡು ಚೆಸ್ ಆಡ್ತಿರ್ತಾರೆ. ಓಕೆನಾ, ಚೆಸ್ ಆಡ್ಬೇಕಾದ್ರೆ ಏನಾಗುತ್ತೆ, ಸಡನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ ಒಬ್ಬ ಫ್ರೆಂಡ್ ಬರ್ತಿರ್ತಾನೆ. ಓಕೆನಾ, ಈ ಮಿಸ್ಟರ್ ವೈಟ್ ಇರ್ತಾನಲ್ಲ, ಮಿಸ್ಟರ್ ವೈಟ್ ಫ್ರೆಂಡ್ ಬರ್ತಿರ್ತಾರೆ ಮನೆಗೆ. ಸೊ ಅದಕ್ಕೆ ಇವ್ರು ಕಂಪ್ಲೀಟಾಗಿ ಫುಲ್ ಖುಷಿಯಾಗಿಂದ ಅಪ್ಪ ಮಗ ಮತ್ತು ಅವ್ರ ಹೆಂಡತಿ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಇವರೆಲ್ಲ ಚೆಸ್ ಆಡ್ತಿರ್ತಾರೆ. ಅದ್ರ ಮುಂದೆನೇ ಅವ್ರು ಫೈರ್ ಕ್ಯಾಂಪ್ ಹಾಕ್ಕೊಂಡು ಎಲ್ಲರೂ ಕೂಡ ಚೆಸ್ ಆಡ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಕೂತಿರ್ತಾರೆ. ಓಕೆನಾ, ಆಗ ಸಡನ್ನಾಗಿ ಡೋರ್ ನಾಕ್ ಆಗೋ ಸೌಂಡ್ ಬರುತ್ತೆ. ಅದಾದಮೇಲೆ ಇವ್ರಿಗೆ ಗೊತ್ತಿರುತ್ತೆ ಏನು ಅಂದರೆ ಮಿಸ್ಟರ್ ವೈಟ್ನ ಫ್ರೆಂಡ್ ಬಂದುಬಿಟ್ಟು ಮೋರಿಸ್ ಅಂತ ಹೇಳಿ. ಸೊ ಇವ್ರು ಬಂದುಬಿಟ್ಟು ಇಂಡಿಯಾದಿಂದ ಇಂಗ್ಲೆಂಡಿಗೆ ಬರ್ತಿರ್ತಾರೆ. ಓಕೆನಾ, ಸೊ ಇವ್ರು ಬರಬೇಕಾದ್ರೆ ಏನು ಅಂದರೆ ಇವ್ರಿಗೆ ಫುಲ್ ಖುಷಿ ಇರುತ್ತೆ. ಅಂದರೆ ಮಿಸ್ಟರ್ ವೈಟ್ ಫ್ಯಾಮಿಲಿಗೆ ತುಂಬ ಖುಷಿ ಇರುತ್ತೆ ಮೋರಿಸ್ ಬರ್ತಿದ್ದಾನೆ ಅಂತ ಹೇಳಿ. ಸೊ ಇವ್ರು ಬರ್ತಾರೆ, ಬಂದಮೇಲೆ ನಾರ್ಮಲಾಗಿ ಎಲ್ಲರೂ ವಿಸಿಟ್ ಲೈಕ್ ಎಲ್ಲ ವೆಲ್ಕಮ್ ಮಾಡ್ತಾರಲ್ಲ, ಆ ರೀತಿ ಮೋರಿಸ್ನ ವೆಲ್ಕಮ್ ಮಾಡ್ತಾರೆ. ವೆಲ್ಕಮ್ ಮಾಡಿದ್ಮೇಲೆ ಎಲ್ಲರೂ ಮಾತಾಡ್ಕೊಂಡು ಕೂತಿರ್ತಾರೆ. ಓಕೆನಾ, ಆಗ ಮೋರಿಸು ಅವನಿಗೆ ಒಂದು ಮಂಕಿ ಪಾವ್ ಅಂತ ಹೇಳಿ ಸಿಕ್ಕಿರುತ್ತೆ. ಓಕೆನಾ, ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗಿರ್ತಾನೆ. ಹಾಗೆ ಅವ್ನು ಏನೆಲ್ಲ ಅಡ್ವೆಂಚರಸ್ ಮಾಡಿರ್ತಾನೋ ಅದ್ರ ಬಗ್ಗೆ ಎಲ್ಲ ಮಿಸ್ಟರ್ ವೈಟ್ ಫ್ಯಾಮಿಲಿಗೆ ಹೇಳ್ತಾ ಹೋಗ್ತಾನೆ. ಓಕೆನಾ, ಏನು ಅಂದರೆ ಇವ್ರು ಮಾತಾಡ್ಬೇಕಾದ್ರೆ ಸಡನ್ನಾಗಿ ಈ ಒಂದು ಮೋರಿಸ್ ಇರ್ತಾನಲ್ಲ, ಅವ್ನು ಹೇಳ್ತಾನೆ ಏನು ಅಂದರೆ ನನಗೇನೋ ಒಂದು ಸಿಕ್ಕಿದೆ, ಬಟ್ ಅದ ಹೆಸರು ಮಂಕಿ ಪಾವ್ ಅಂತ ಹೇಳಿ. ಆ ಮಂಕಿ ಪಾವ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಈಗ ನಮ್ಮ ಕೈಯಲ್ಲಿ ಆ ಮಂಕಿ ಪಾವ್ನ ಹಿಡ್ಕೊಂಡು ಮೇಲೆತ್ತಿ ಏನಾದರೂ 3 ವಿಶಸ್ನ ಕೇಳ್ಬೋದಂತೆ. ಓಕೆನಾ, ಆ 3 ವಿಶಸ್ಸಲ್ಲಿ ಆ 3 ವಿಶಸ್ಸು ಕೂಡ ನೆರವೇರುತ್ತೆ ಅಂತ ಹೇಳಿ ಮೋರಿಸ್ ಹೇಳ್ತಾನೆ. ಸೊ ಅದಕ್ಕೆ ಮೋರಿಸ್ ಏನು ಅಂದ್ಕೊಳ್ತಾನೆ ಅಂದರೆ ಅವನಿಗೆ ಆ ಒಂದು ಮಂಕಿ ಪಾವ್ ಸಿಕ್ಕಿದ ಮೇಲೆ ಅವನ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ ಅಂತ ಹೇಳ್ತಾನೆ. ಓಕೆನಾ, ಅಂದರೆ ಅದು ಇಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳ್ತಾನೆ ಏನು ಅಂದರೆ, ಇವಾಗ ನಾವು ವಿಶ್ ಮಾಡಬೇಕಾದ್ರೆ ತುಂಬ ಡೇಂಜರಸ್ ಆಗಿರುತ್ತಲ್ಲ, ಇವಾಗ ವಿಶ್ ಮಾಡಬೇಕಾದ್ರೆ ಪ್ರಾಪರಾಗಿ ಅರ್ಥ ಮಾಡ್ಕೊಂಡು ವಿಶ್ ಮಾಡಿ ಅಂತ ಇಲ್ಲಿ ಹೇಳಿರ್ತಾರೆ. ಓಕೆನಾ, ಸ್ಟಾರ್ಟಿಂಗಲ್ಲೇ. ಸೊ ಅದಕ್ಕೆ ಮೋರಿಸ್ ಹೇಳ್ತಿರ್ತಾನೆ ಏನು ಅಂದರೆ, ಈ ಮಂಕಿ ಪಾವ್ ಸಿಕ್ಕಿದ ಮೇಲೆ ನನಗಂತೂ ಫುಲ್ಲು ಬೇಜಾರೇ ಆಗೋಗಿದೆ, ಅಂದರೆ ತುಂಬ ಲೈಫಲ್ಲಿ ಏನೇನೋ ನಡೀತಿದೆ ಅಂತ ಇಲ್ಲಿ ಹೇಳ್ತಿರ್ತಾನೆ. ಓಕೆನಾ, ಆಗ ಅವ್ನು ಹೇಳ್ತಾನೆ ಏನು ಅಂದರೆ, ಮಿಸ್ಟರ್ ಮೋರಿಸ್ ಇದ್ದವನು ಹೇಳ್ತಾನೆ ಮಿಸ್ಟರ್ ವೈಟಿಗೆ, ಈ ಒಂದು ಮಂಕಿ ಪಾವನ್ನ ಯಾರಿಗಾದ್ರೂ ಮಾರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ, ಬಟ್ ಯಾರಿಗಾದ್ರೂ ಕೇಳಿದ್ರು ಅವರೆಲ್ಲ ಏನಂತಾರೆ ಅಂದರೆ, ಇದು ನೀ ಹೇಳ್ತಿರೋದು ಸುಳ್ಳು ಅನಿಸುತ್ತೆ, ಯಾವ ಇಶ್ಯೂ ಬರಲ್ಲ, ಏನೂ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ, ನಾನು ಮಂಕಿ ಪಾವನ್ನ ನಾನು ತೊಗೊಳ್ತೀನಿ, ಬಟ್ ಏನು ಅಂದರೆ ನಾನು ತೊಗೊಳೋದಕ್ಕೂ ಮುಂಚೆ ಈ ವಿಶ್ಯೂ ನಿಜವಾಗ್ಲೂ ಫಲಿಸುತ್ತಾ ಇಲ್ವಾ ಅಂತ ಹೇಳಿ ಯೋಚನೆ ಮಾಡಿ ನಾನು ತೊಗೊಳ್ತೀನಿ ಅಂತ ಇಲ್ಲಿ ಎಷ್ಟೊಂದು ಜನ ಹೇಳ್ತಾರೆ. ಸೊ ಅದಕ್ಕೆ ಈ ಮಂಕಿ ಪಾವನ್ನ ಇಟ್ಕೊಂಡು ನನಗೆ ತುಂಬ ಬೇಜಾರಾಗೋಗೈತೆ, ಇದರಿಂದ ಬರೀ ಕೆಟ್ಟದೇ ಆಗ್ತಿದೆ, ಯಾವುದೂ ಕೂಡ ಒಳ್ಳೇದಾಗ್ತಿಲ್ಲ ಅಂತ ಹೇಳಿ ಮೋರಿಸ್ಗೆ ಫುಲ್ಲು ಕೋಪ ಬಂದ್ಬಿಡೋದು. ಓಕೆನಾ, ಅದಕ್ಕೆ ಅವನು ಏನು ಮಾಡ್ತಾನೆ, ಅದನ್ನ ಯಾರೂ ತೊಗೊಳ್ತಾನೆ ಇರಲ್ವಲ್ಲ. ಸೊ ಅದೇ ಟೆನ್ಷನಲ್ಲಿ ಅವನೇನು ಮಾಡ್ತಾನೆ ಮೋರಿಸು, ಅಲ್ಲೇ ಫೈರ್ ಉರಿತಿರುತ್ತೆ ನೋಡಿ, ಅಂದರೆ ಫೈರ್ ಕ್ಯಾಂಪ್ ಹಾಕ್ಕೊಂಡಿರ್ತಾರಲ್ಲ, ಸೊ ಅಲ್ಲಿ ಆ ಮಂಕಿ ಪಾವನ್ನ ಎಸ್ಬಿಡ್ತಾನೆ.
ಓಕೆನಾ. ಎಸ್ದಿದ ತಕ್ಷಣ ಏನಾಗುತ್ತೆ, ಇಲ್ಲಿ ಮಿಸ್ಟರ್ ವೈಟ್ಗೆ ಕೋಪ ಬರುತ್ತೆ. ಯಾಕೆ ಎಸಿತೀಯ, ನಾನು ನಿನ್ನ ಫ್ರೆಂಡ್, ನಾನೇ ಇಲ್ಲಿದ್ದೀನಲ್ಲ, ನಾನೇ ತೊಗೊಳ್ತೀನಿ ಅಂತ ಹೇಳಿ ಅಲ್ಲಿಂದ ಬೆಂಕಿ ಹತ್ರದಿಂದ ಅವ್ನು ಈಸ್ಕೊಬಿಡ್ತಾನೆ, ಎತ್ಕೊಬಿಡ್ತಾನೆ. ಓಕೆನಾ. ಸೊ ಅವಾಗ ಹೇಳ್ತಾನೆ, ಆ ಮೋರಿಸಿದವನು ಹೇಳ್ತಾನೆ, ಬೇಡ ಇದು ಸರಿ ಇಲ್ಲ, ನೀನು ಸುಮ್ಮನೆ ಇದನ್ನು ಈಸ್ಕೋಬೇಡ, ಇದರಿಂದ ಫುಲ್ಲು ಕಷ್ಟನೇ ಬರ್ತಿದೆ, ಯಾವುದೂ ಕೂಡ ಸುಖವಾಗೇ ಇಲ್ಲ ಇದು ಬಂದಮೇಲೆ ಅಂತ ಹೇಳ್ತಾನೆ. ಬಟ್ ಇವನೇನು ಅಂತಾನೆ, ಮಿಸ್ಟರ್ ವೈಟ್ ಇದವನು, ಇಲ್ಲ ಇಲ್ಲ ನಾನು ತೊಗೊಳ್ತೀನಿ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಅವ್ರೇನು ಮಾಡ್ತಾನೆ ಅಂದರೆ ಆ ಮಂಕಿ ಪಾವನ್ನ ಈಸ್ಕೊಳ್ತಾನೆ. ಓಕೆನಾ. ಈಸ್ಕೊಂಡ್ಮೇಲೆ ಏನಾಗುತ್ತೆ, ಸರಿ ಆಯಿತು ಅಂತ ಮೋರಿಸ್ ಅಲ್ಲಿಂದ ಹೋಗ್ತಾನೆ, ಅವ್ರ ಮನೆಗೆ ಹೋಗ್ತಾನೆ. ಇದಾದಮೇಲೆ ಸರಿ ಆಯಿತು ಅಂತ ಮಿಸ್ಟರ್ ವೈಟು, ಮಿಸಸ್ ವೈಟು ಮತ್ತು ಅವ್ರ ಮಗ ಹರ್ಬರ್ಟು ಇಷ್ಟು ಜನನು ಕೂತ್ಕೊಂಡು ಮಾತಾಡ್ಕೊಂಡು ಕೂತಿರ್ತಾರೆ. ಓಕೆನಾ. ಸೊ ಈ 3 ಜನನು ಮಾತಾಡ್ಕೊಂಡು ಕೂತಿರ್ಬೇಕಾದ್ರೆ ಅವ್ರಿಗೆ ಗೊತ್ತಿರುತ್ತೆ ಏನು ಅಂದರೆ, ಅವರಪ್ಪ ಲೈಕ್ ಈ ಥರ ಮಂಕಿ ಪಾವ್ ಇಸ್ಕೊಂಡಿರ್ತಾರಲ್ಲ, ಸೊ ಅದನ್ನು ಯಾವ ರೀತಿಯಾದ್ರು ಚೆಕ್ ಮಾಡೋಣ, ವೆದರ್ ಅದು ರಿಯಲಾಗಿ ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಹೇಳಿ ಅವರ ಮಗ ಹೇಳ್ತಾನೆ, ಹರ್ಬರ್ಟ್ ಹೇಳ್ತಾನೆ. ಓಕೆನಾ, ಮಿಸ್ಟರ್ ವೈಟ್ಗೆ. ಸೊ ಅದಕ್ಕೆ ಮಿಸ್ಟರ್ ವೈಟ್ ಹೇಳ್ತಾನೆ ಏನು ಅಂದರೆ, ಇಲ್ಲ ಇಲ್ಲ ನಮಗಿರೋದೇ ಸಾಕು, ನಮ್ಗೆ ಆಲ್ರೆಡಿ ಬೇಕು ಬೇಕು ಅನ್ನಿಸ್ತಿದೆ, ಬಟ್ ಸುಮ್ಮನೆ ಯಾಕೆ ಇದನ್ನೆಲ್ಲ ನಾವು ಪ್ರೇ ಮಾಡೋದು ಯಾಕೆ, ಆ ವಿಶ್ ಪಲ್ಸೋದು ಯಾಕೆ, ಬೇಡ ಬಿಡು, ನಮಗಿರೋದೇ ಸಾಕಲ್ವಾ, ಇನ್ನೇನು ಬೇಕು ಅಂತ ಹೇಳಿ ಮಿಸ್ಟರ್ ವೈಟ್ ಹೇಳ್ತಿರ್ತಾನೆ. ಬಟ್ ಅಲ್ಲೇನಾಗುತ್ತೆ, ಹರ್ಬರ್ಟ್ ಹಠ ಮಾಡ್ತಾನೆ, ಈಗ ಹೆಂಗೋ ಮನೆ ಲೋನಲ್ಲಿ ತೊಗೊಂಡಿದ್ದೀರಲ್ಲ ಅಪ್ಪ, ಸೊ ಲೋನಲ್ಲಿ ತೊಗೊಂಡಿದ್ದೀರ, ಆ ಲೋನ್ ಅಮೌಂಟ್ನ ಮಾತ್ರ ಕೇಳಿ, ವೆದರ್ ಈ ವಿಶ್ಯು ವರ್ಕ್ ಆಗುತ್ತಾ ಇಲ್ವಾ ಅಥವಾ ಈ ಮಂಕಿ ಪಾವ್ ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ, ಅವಾಗಾದರೂ ಒಂದ್ಸತಿ ವಿಶ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಹರ್ಬರ್ಟ್ ಹೇಳ್ತಾನೆ. ಓಕೆನಾ. ಅದಾದಮೇಲೆ ಸರಿ ಆಯಿತು ಅಂತ ಮಿಸ್ಟರ್ ವೈಟು ಯೋಚನೆ ಮಾಡ್ತಾನೆ, ಏನು ಅಂದರೆ ಅವ್ರು ಆಲ್ರೆಡಿ ಹೇಳಿರ್ತಾರೆ 3 ವಿಶ್ನ ಮಾಡ್ಬೋದು, ಆ 3 ವಿಶ್ಯು ಕೂಡ ಪಲ್ಸುತ್ತೆ ಮಂಕಿ ಪಾವ್ನ ಹಿಡ್ಕೊಂಡು ಅಂತ ಇಲ್ಲಿ ಹೇಳಿರ್ತಾನಲ್ಲ ಮೋರಿಸು. ಅದನ್ನ ಗ್ಯಾಪ್ನಾಗ ಬಂದು ಸರಿ ಆಯಿತು ಅಂತ ಹೇಳಿ ಹರ್ಬರ್ಟ್ ಏನು ಮಾಡ್ತಾನೆ, ಓಕೆ ಫಸ್ಟ್ ವಿಶ್ ಮಾಡೇ ಬಿಡೋಣ ಅಂತ ಹೇಳಿ ಅವ್ನು ಡಿಸೈಡ್ ಆಗ್ತಾನೆ. ಡಿಸೈಡ್ ಆದಮೇಲೆ ಅವನೇನು ಮಾಡ್ತಾನೆ ಅಂದರೆ, ಈ ಒಂದು ಮಂಕಿ ಪಾವ್ ಇರುತ್ತಲ್ಲ ಅದನ್ನು ಕೈ ಮೇಲ್ಚಾಚಿ ಮೇಲೆತ್ತಿ ಫಸ್ಟ್ ವಿಶ್ನ ಕೇಳ್ತಾನೆ ಮಿಸ್ಟರ್ ವೈಟು. ಏನು ಅಂದರೆ 200 ಪೌಂಡ್ಸ್ ಏನಿದೆಯಲ್ಲ ಅದು ಬೇಕು ಅಂತ ಹೇಳಿ ಮೇಲ್ಗಡೆ ಕೈ ಎತ್ತಿ ಕೇಳ್ತಾನೆ. ಓಕೆನಾ. ಆಗ ಅವ್ನು ವಿಶ್ ಕೇಳಿದ ತಕ್ಷಣ ಏನಾಗುತ್ತೆ ಅಂದರೆ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರಲ್ಲ. ಓಕೆನಾ. ಸೊ ಅದಕ್ಕೆ ಅಲ್ಲಿದ್ದಂತಹ ಹರ್ಬರ್ಟ್ ಏನು ಮಾಡ್ತಾನೆ ಅಂದರೆ ಅವ್ನು ನಗಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅಯ್ಯೋ ಇದೇನು ವರ್ಕ್ ಆಗಲ್ಲ, ಸುಮ್ಮನೆ ಇದೆಲ್ಲ ವೇಸ್ಟು ಅಂತ ಹೇಳಿ ಅವ್ರ ಪಾಡಿಗೆ ಅವರು ನೈಟ್ ಇದ್ರಲ್ಲ, ನೈಟೆಲ್ಲ ಊಟ ಮಾಡಿಬಿಟ್ಟು ಅವ್ರ ಪಾಡಿಗೆ ಅವರು ರೂಮ್ಗೆ ಹೋಗಿ ಮಲ್ಕೊಳ್ತಾರೆ. ಓಕೆನಾ. ಅದಾದಮೇಲೆ ಮಾರ್ನಿಂಗ್ ಏನಾಗುತ್ತೆ ಅಂದರೆ ಹರ್ಬರ್ಟ್ ಬಂದುಬಿಟ್ಟು ನಾರ್ಮಲಾಗಿ ಅವನು ಕೆಲ್ಸಕ್ಕೆ ಹೋಗಬೇಕಿತ್ತಲ್ಲ ಅದೇ ರೀತಿ ಅವನು ಕೆಲ್ಸಕ್ಕೆ ಹೋಗ್ತಾನೆ. ಸೊ ಕೆಲ್ಸಕ್ಕೆ ಹೋದ್ಮೇಲೆ ಮಿಸ್ಟರ್ ವೈಟು ಮತ್ತು ಮಿಸಸ್ ವೈಟ್ ಏನು ಮಾಡ್ತಾರೆ ಅಂದರೆ ಅಲ್ಲೇ ಗಾರ್ಡನಲ್ಲಿ ಸುಮ್ಮನೆ ನಾರ್ಮಲಾಗಿ ಕೆಲಸ ಮಾಡ್ಕೊಂಡು ಕೂತಿರ್ತಾರೆ. ಓಕೆನಾ. ಇದಾದಮೇಲೆ ಸರಿ ಆಯಿತು ಅಂತ ಒಂದು ಸ್ವಲ್ಪ ಹೊತ್ತಾದಮೇಲೆ ಒಬ್ಬ ವ್ಯಕ್ತಿ ಬರ್ತಾನೆ. ವ್ಯಕ್ತಿ ಬಂದುಬಿಟ್ಟು ಈ ರೀತಿ ಮಿಸ್ಟರ್ ವೈಟಿಗೆ ಹೇಳ್ತಾನೆ, ಏನು ಅಂದರೆ ನಿಮ್ಮ ಇವಾಗ ನಾನು ಏನು ಹೇಳಬೇಕು ಅಂದ್ಕೊಳ್ತಿದ್ದೀನಿ, ಬಟ್ ಅದು ಏನು ಹೇಳಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ. ಏನು ಅಂದರೆ ನಿಮ್ಮ ಮಗ ಹರ್ಬರ್ಟ್ ಇದ್ದಾನಲ್ಲ, ಅವನು ಸತ್ತೋದ, ಮಿಷಿನರಿ ಆಕ್ಸಿಡೆಂಟಿಂದ ಫ್ಯಾಕ್ಟ್ರಿಲಿ ಅವ್ನು ಸತ್ತೋದ. ಸೊ ಫ್ಯಾಕ್ಟ್ರಿ ಕಂಪನಿಯವ್ರು ಏನು ಮಾಡ್ತಿದ್ದಾರೆ ಅಂದರೆ ನಿಮ್ಮ ಒಂದು ಫ್ಯಾಮಿಲಿಗೆ 200 ಪೌಂಡ್ಸ್ನ ಕಾಂಪನ್ಸೇಷನ್ ಆಗಿ ಕೊಡ್ತಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಏನು, ಸೊ ಇಲ್ಲಿ ನೀವೇನು ಯೋಚನೆ ಮಾಡಬೇಕು ಅಂದರೆ ಅವ್ರು ಆಲ್ರೆಡಿ ವಿಶ್ ಕೇಳಿದ್ರು ನೋಡಿ. ಓಕೆನಾ. ವಿಶ್ನ ಕೇಳಿದಾಗ ಅವ್ರು ಎಷ್ಟು ಅಮೌಂಟ್ನ ವಿಶ್ ಕೇಳಿದ್ರು, 200 ಪೌಂಡ್ಸ್ ಕೇಳಿದರು. ಬಟ್ ಇಲ್ಲೇನಾಯಿತು, ಆ ಮಂಕಿ ಪೌಗೆ ಅವ್ರು ವಿಶ್ ಕೇಳಿದ್ಮೇಲೆ ಅಲ್ಲೇನಾಯಿತು ಅಂದರೆ 200 ಪೌಂಡ್ಸ್ ಅವ್ರಿಗೆ ಸಿಕ್ತು, ಸ್ವಲ್ಪ ಲೇಟಾಗೆ ಸಿಕ್ತು. ಬಟ್ ಯಾವ ರೂಪದಲ್ಲಿ ಸಿಕ್ತು, ಅವ್ರ ಮಗನ ಸಾವಿನ ರೂಪದಲ್ಲಿ ಇವ್ರಿಗೆ 200 ಪೌಂಡ್ಸ್ ಅನ್ನೋದು ಸಿಗ್ತಿದೆ. ಅಂದರೆ ಏನು, ಅವ್ರ ಫ್ರೆಂಡ್ ಮೊದಲೇ ಹೇಳಿದ್ದ ಈ ಮಂಕಿ ಪಾವ್ ಅನ್ನೋದು ಸರಿ ಇಲ್ಲ, ಇದ್ರ ಜೊತೆಗೆ ನೀನು ಬೇಡ, ಫಸ್ಟ್ ಇದನ್ನು ಸುಟ್ಟಾಕ್ಬಿಡೋಣ ಅಂತ ಹೇಳಿ ಅವ್ರ ಫ್ರೆಂಡ್ ಹೇಳಿದ. ಬಟ್ ಇವನು ಮಿಸ್ಟರ್ ವೈಟ್ ಆಗಿರ್ಬೋದು, ಹರ್ಬರ್ಟ್ ಆಗಿರ್ಬೋದು ಯಾರೂ ಕೇಳಲಿಲ್ಲ. ಬಟ್ ಏನು, ಅವ್ರ ಮಗನ ಒಂದು ಸಾವಿನ ರೂಪದಲ್ಲಿ ಅವ್ರಿಗೆ ಒಂದು ಈ ರೀತಿ 200 ಪೌಂಡ್ಸ್ ಅನ್ನೋದು ಸಿಕ್ಕಿರುತ್ತೆ. ಓಕೆನಾ. ಅಂದರೆ ಏನು, ನಿಮಗೆ ಯೋಚನೆ ಮಾಡಬೇಕಲ್ವಾ. ಸೊ ಈ ರೀತಿ ಫಸ್ಟ್ ವಿಶ್ ಅನ್ನೋದು ಆಗಿರುತ್ತೆ. ಓಕೆನಾ. ಇದಾದಮೇಲೆ ಏನಾಗುತ್ತೆ, ಮಿಸ್ಟರ್ ವೈಟು ಮತ್ತು ಮಿಸ್ಸಸ್ ವೈಟು ತುಂಬ ಬೇಜಾರಲ್ಲಿರ್ತಾರೆ. ಅವ್ರ ಮಗನ ಸಾವಿನ ಮೇಲೆ ಅವ್ರಿಗೆ ಫುಲ್ ಬೇಜಾರಲ್ಲಿರುತ್ತೆ. ಓಕೆನಾ. ಸೊ ಅದಾದಮೇಲೆ ಏನಾಗುತ್ತೆ ಅಂದರೆ ಮಿಸ್ಟರ್ ವೈಟು ಒಂದು ದಿವಸ ಏನಾಗುತ್ತೆ ಅಂದರೆ ಲೈಕ್ ಅವಳು ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾಳೆ. ಓಕೆನಾ, ಮಿಸ್ಸಸ್ ವೈಟು. ಸೊ ಅದಕ್ಕೆ ಅವಳು ಹೋಗಿ ಅವ್ರ ಮಗನ ರೂಮಲ್ಲಿ ಕೂತ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿರ್ತಾಳೆ. ಆವಾಗ ಮಿಸ್ಟರ್ ವೈಟ್ ಇದ್ದವನು ಹುಡುಕ್ತಾನೆ, ಆದರೆ ಮಿಸ್ಸಸ್ ವೈಟ್ ಎಲ್ಲೂ ಕಾಣಿಸಲ್ಲ. ಸರಿ ಆಯಿತು ರೂಮಲ್ಲಿ ಇರ್ಬೋದೇನೋ ಅಂತ ಹೇಳಿ ಬಂದು ನೋಡಿದ್ರೆ ಅವಳು ಅವ್ರ ಮಗನ ರೂಮಲ್ಲಿ ಹತ್ಕೊಂಡು ಕೂತಿರ್ತಾಳೆ.
ಮಾಡ್ತಾಳೆ. ಓಕೆನಾ. ಅಳ್ಬೇಕಾದ್ರೆ ಅವಳು ಸಡನ್ನಾಗಿ ಎದ್ದುಬಿಡ್ತಾಳೆ. ಎದ್ದುಬಿಟ್ಟು ಏನಂತಾಳೆ, ಮಿಸ್ಟರ್ ವೈಟ್ಗೆ ಹೇಗೋ ಮಂಕಿ ಪಾವ್ ಹತ್ರ ಒಂದು ವಿಶ್ ಮಾತ್ರ ನಾವು ಕೇಳಿರೋದು, ಇನ್ನೂ 2 ವಿಶ್ ಬಾಕಿ ಇದೆಯಲ್ಲ, ಆ ವಿಶ್ನ ನಾವು ಇವಾಗ ಕೇಳ್ಕೊಳ್ಳೋಣ ಅಂತ ಇಲ್ಲಿ ಹೇಳ್ತಾಳೆ. ಓಕೆನಾ. ಅದಕ್ಕೆ ಮಿಸಸ್ ವೈಟ್ ಏನು ವಿಶ್ಶು ಅಂದರೆ, ಇವಾಗ ಅವ್ರ ಮಗ ಹೆಂಗೋ ಸತ್ತೋಗಿರ್ತಾನಲ್ವ, ಇಷ್ಟೊಂದು ದಿವಸ ಆಗಿರುತ್ತೆ. ಸೊ ಸತ್ತ ಮೇಲೆ ಇವಾಗ ಮಂಕಿ ಪಾವನ್ನ ಹಿಡ್ಕೊಂಡು ಹೇಳಿ ಏನು ಅಂದರೆ, ನನ್ನ ಮಗ ಜೀವಂತವಾಗಿ ವಾಪಸ್ ಬೇಕು ಅಂತ ಹೇಳಿ ಕೇಳ್ಕೊಳ್ಳಿ ಅಂತ ಹೇಳ್ತಾಳೆ. ಓಕೆನಾ. ಆಗ ಮಿಸ್ಟರ್ ವೈಟ್ಗೆ ಅನಿಸುತ್ತೆ, ಓ ಹೌದಲ್ವಾ, ನನ್ನ ಮಗನ ನಾನು ಹೆಂಗೋ ಜೀವಂತವಾಗಿ ಕರ್ಕೋಬೋದಲ್ವಾ ಅಂತ ಹೇಳಿ ಅವನು ಅಂದ್ಕೊಳ್ತಾನೆ. ಓಕೆನಾ. ಅಂದ್ಕೊಂಡು ಸರಿ ಆಯಿತು ಅಂತ ಅವನೇನು ಮಾಡ್ತಾನೆ, ಅದೇ ಮೂಮೆಂಟ್ಗೆ ಆ ಮಂಕಿ ಪಾವನ್ನ ಕೈಯಲ್ಲಿ ಹಿಡ್ಕೊಂಡು ಮೇಲೆತ್ತಿ ವಿಶ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನು ಅಂದರೆ, ನನ್ನ ಮಗ ನನಗೆ ಜೀವಂತವಾಗಿ ವಾಪಸ್ ಬೇಕು ಅಂತ ಹೇಳಿ ಕೇಳ್ಕೊಳ್ತಾನೆ. ಆಗ ಒಂದು ಸ್ವಲ್ಪ ಹೊತ್ತಾದಮೇಲೆ ಏನಾಗುತ್ತೆ ಅಂದರೆ, ಡೋರು ನಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಆ ಡೋರು ಸೌಂಡಿಗೆ ಏನಾಗುತ್ತೆ ಅಂದರೆ, ಮಿಸ್ಸಸ್ ವೈಟ್ಗೆ ಫುಲ್ ಖುಷಿಯಾಗಿ ಹೋಗುತ್ತೆ. ಏನು ಅಂದರೆ, ನನ್ನ ಮಗ ವಾಪಸ್ ಬಂದ, ಜೀವಂತವಾಗಿ ಬಂದ ನನ್ನ ಮಗ ವಾಪಸ್ಸು ಅಂತ ಹೇಳಿ ಅವಳಿಗೆ ಫುಲ್ ಖುಷಿಯಾಗಿ ಹೋಗುತ್ತೆ. ಅಷ್ಟರಲ್ಲಿ ಮಿಸ್ಟರ್ ವೈಟ್ ಇರ್ತಾನಲ್ಲ, ಅವನು ಆ ಮಿಸ್ಸಸ್ ವೈಟ್ನ ಅಂದರೆ ಅವ್ರ ಹೆಂಡತಿನ ಸ್ಟಾಪ್ ಮಾಡ್ತಾನೆ. ಓಕೆನಾ. ಏನಕ್ಕೆ ಅಂದರೆ, ಮಿಸ್ಟರ್ ವೈಟ್ಗೆ ಗೊತ್ತಿರುತ್ತೆ ಅವ್ರ ಮಗ ಆಲ್ರೆಡಿ ಸತ್ತು ತುಂಬ ದಿನಗಳಾಗಿದೆ. ಹಾಗೆಯೇ ಆ ಬಾಡಿ ಬಂದುಬಿಟ್ಟು ನಿಮ್ಗಾಗಲೇ ಹೇಳ್ದಂಗೆ ಲೈಕ್ ಮಷಿನರಿ ಆಕ್ಸಿಡೆಂಟಿಂದ ಆಗಿರೋದಲ್ಲ, ಸೊ ಬಾಡಿಲಿ ತುಂಬ ಕಟ್ಸ್ ಆಗಿರಲಿ, ತುಂಬ ಇದೆಲ್ಲ ಇರುತ್ತೆ. ಆ ಒಂದು ಫುಲ್ಲು ಡ್ಯಾಮೇಜ್ ಆಗಿರೋ ಬಾಡಿನ ಏನಾದರೂ ನೋಡ್ದ ಅಂದರೆ ಅದನ್ನು ಯಾವುದೇ ಮನುಷ್ಯನಿಗೂ ನೋಡೋಕ್ಕಾಗಲ್ಲ. ಬಿಕಾಸ್ ಅಷ್ಟು ಭಯ ಆಗುತ್ತೆ. ಅದರಲ್ಲೂ ಮಗ ಅಂದರೆ ಇದ್ದಿದ್ದು ಭಯ ಆಗುತ್ತೆ ಅಲ್ವಾ, ಒಂಥರ ಫುಲ್ ಬೇಜಾರಾಗೋಗುತ್ತಾ, ಎತ್ತು ತಾಯಿ ಹೆಂಗೆ ನೋಡೋಕ್ಕಾಗುತ್ತೆ ಹೇಳಿ. ಸೊ ಅದಕ್ಕೆ ಅವನೇನು ಅಂದ್ಕೊಳ್ತಾನೆ ಅಂದರೆ, ಇಲ್ಲ ಬೇಡ, ಇದು ಡೋರ್ ಓಪನ್ ಮಾಡಬೇಡ ನೀನು ಅಂತ ಇಲ್ಲಿ ಹೇಳ್ತಾನೆ. ಓಕೆನಾ. ಸೊ ಯಾಕೆ ಅಂದರೆ ಅವ್ರು ಹಾಗೆ ಬಾಡಿನೂ ಕೂಡ ಲೈಕ್ ಬರ್ನಿಂಗ್ ಕೊಟ್ಟಿರ್ತಾರೆ, ಹಾಗೆ ಎಷ್ಟೊಂದು ದಿವಸಗಳು ಕೂಡ ಆಗಿರುತ್ತಲ್ಲ, ಅದಕ್ಕೆ ಅವನು ಸ್ಟಾಪ್ ಮಾಡ್ತಾನೆ ಮಿಸ್ಸಸ್ ವೈಟ್ನ. ಸ್ಟಾಪ್ ಮಾಡಿದ್ಮೇಲೆ ಮತ್ತೆ ಅವನೇನು ಮಾಡ್ತಾನೆ ಅಂದರೆ, ಆ ಮಂಕಿ ಪಾವನ್ನ ಹಿಡ್ಕೊಂಡು ಮೇಲೆತ್ತಿ ಮತ್ತೆ ಇನ್ನೊಂದು ವಿಶ್ ಕೇಳ್ತಾನೆ. ಏನು ಅಂದರೆ, ಈ ರೀತಿ ಇಲ್ಲ, ನನ್ನ ಮಗ ನಂಗೆ ಬೇಡ, ವಾಪಸ್ ಹೋಗಿಬಿಡು ಅಂತ ಇಲ್ಲಿ ಕೇಳ್ಕೊಳ್ತಾನೆ. ಓಕೆನಾ. ಅದಾದಮೇಲೆ ಏನು ಡೋರ್ ಲಾಕ್ ಆಗ್ತಿತ್ತಲ್ಲ, ಆ ನಾಕಿಂಗ್ ಸೌಂಡ್ ಅನ್ನೋದು ಸ್ಟಾಪ್ ಆಗುತ್ತೆ. ಓಕೆನಾ. ಸ್ಟಾಪ್ ಆದಮೇಲೆ ಇವರೆಲ್ಲರೂ ಕೂಡ ಫುಲ್ ಬೇಜಾರಲ್ಲೇ ಅಂದರೆ ತುಂಬ ದುಃಖದಲ್ಲೇ ಮುಳುಗೋಗ್ತಾರೆ. ಇದೇ ರೀತಿ 3 ವಿಶ್ ಕೂಡ ಕಂಪ್ಲೀಟ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಏನು ಹೇಳೋದಕ್ಕೆ ಇಲ್ಲಿ ಲೆಸನಲ್ಲಿ ಏನು ಹೇಳ್ತಿರೋದು ಅಂದರೆ, ನಾವು ಹ್ಯೂಮನ್ ಬೀಯಿಂಗ್ಸ್ ಏನೇ ಮಾಡ್ಬೋದು, ಬಟ್ ಏನೇ ಒಂದು ನಮಗೆ ಇವಾಗ ಏನೋ ಒಂದು ಕೇಳ್ತಿದ್ದೀವಿ ಅಂದ ತಕ್ಷಣ ಅದನ್ನು ಪ್ರಾಪರಾಗಿ ಕೇಳ್ಕೋಬೇಕು. ಅದು ಬಿಟ್ಟು ಏನೋ ಒಂದು ಕೇಳೋಕ್ಕೋಗಿ ಅದೇನೋ ಆಗಿ, ಸೊ ನೋಡಿ ಇಲ್ಲಿ ಎಲ್ಲ ಪ್ರಾಪರಾಗೇ ಇತ್ತು ಮಿಸ್ಟರ್ ವೈಟ್ ಫ್ಯಾಮಿಲಿಲಿ. ಬಟ್ ಏನು ಆ ಮಂಕಿ ಪಾವ್ ನೆಸೆಸರಿನೇ ಇರಲಿಲ್ಲ. ಅವ್ನು ಮಿಸ್ಟರ್ ವೈಟ್ ಹೇಳ್ತಾನೆ, ಇಲ್ಲ ಬೇಡ, ನಮಗೆಲ್ಲ ಇರೋದೇ ಸಾಕು ಅಂತ ಹೇಳಿ. ಬಟ್ ಅವ್ರು ಯಾರೂ ಕೇಳಲಿಲ್ಲ. ಬಟ್ ಏನಾಯಿತು ಲಾಸ್ಟಲ್ಲಿ ಸ್ಟೋರಿ ಅನ್ನೋದು ತುಂಬ ಸಾರೋಸು, ತುಂಬ ಫೀಲಿಂಗ್ಸಲ್ಲೇ ಎಂಡ್ ಆಗಿದೆ ಅಲ್ವಾ. ಸೊ ಇಷ್ಟು ಒಂದು ಸ್ಟೋರಿ ಆಗಿದೆ. ಇಲ್ಲಿಗೆ ಒಂದು ಸ್ಟೋರಿ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.